ಅಂದಾಗೆ ಜಾಸ್ತಿ ಅದು ಟೈಮ್ ಕೊಡಲ್ಲ, 10-15 ನಿಮಿಷ ಅಷ್ಟೇ. ಅದೇನು ಮಾತಾಡಬೇಕು ಬೇಗ ಮಾತಾಡ್ಕೊಂಬಿಡು. ಮತ್ತು ಕಜಾಯ ತಂದಿದೆಯಲ್ಲ ಅದನ್ನು ಕೊಟ್ಬಿಡು. ತುಂಬ ಹೊತ್ತು ಮಾತಾಡ್ಕೊಂಡು ನಿಂತ್ಕೋಬೇಡ, ಅವರು ಬೇಜಾರು ಮಾಡ್ಕೊತಾರೆ, ನೀನು ಎಮೋಷನಲ್ ಆಗ್ತೀಯ. ಹೇಳಿದ ಅರ್ಥ ಆಯ್ತಲ್ವ? ಬಾ. ಏಯ್, ಒಬ್ಬನೇ ಮೆಂಟ್ಲು ಥರ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ, ನೀನು ಯಾಕೆ ಇನ್ನೂ ಇಲ್ಲೇ ನಿಂತಿದ್ಯಾ? ಬಾ ಅಂತ ಹೇಳಿದೆ. ಅಲ್ಲ, ಹೇಗೆ ಬರೋದು ಅಂತ ಯೋಚನೆ ಮಾಡ್ತಿದ್ದೆ. ದೇವ್ರು ಕೊಟ್ಟಿರೋ ಕಾಲ್ಗೆ ಕೀ ಕೊಡೋ ಅವಶ್ಯಕತೆ ಇಲ್ಲ. ಬನ್ನಿ ಮೇಡಮ್. ಸಮಸ್ಯೆ ಕಾಲ್ದಲ್ಲ. ಮತ್ತೆ ಮಾ, ಈಗ ಹೇಗಿದ್ಯಾ? ಏನೋ ಅಪ್ಪ, ಕಾಲು ನೋವು ಕಮ್ಮಿನೇ ಆಗಿಲ್ಲ. ಒಬ್ಬಳೇ ಎದ್ದು ಓಡಾಡೋಕ್ಕಾಗ್ತಾ ಇಲ್ಲ ಕಣ. ಹಾಗಾದರೆ ಕಾಲ್ಗೆ ಬಲವಾಗಿ ಪೆಟ್ಟು ಬಿದ್ದಿದೆ. ಯಾವುದಕ್ಕೂ ಒಂದು ಎಕ್ಸ್ರೇ ಮಾಡಿಸ್ಬಿಡೋಣ. ಸದ್ಯಕ್ಕೇನು ಬೇಡ, ಇನ್ನೊಂದು 2-3 ದಿನ ನೋಡೋಣ. ಅದು ಏ ಶ್ರವಣ, ಏನು ನೀನು ಬೆಳಗ್ಗೆನೆ ಬಾ ಅಂದ್ರೆ ಈಗ ಬಂದಿದ್ಯಲ್ಲ? ಅದು ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆ ಹೋಗಿದ್ದೆ ಅಕ್ಕ. ಯಾಕೋ? 20 ವರ್ಷದಿಂದ ಆ ಕಾಡಿನ ದಾರಿಯಲ್ಲಿ ನಮ್ಮ ಗಾಡಿ ಕೆಟ್ಟಿತ್ತಲ್ಲ, ಆಗ ನಮ್ಮ ಗಾಡಿ ಬಿಟ್ಟು ಬೇರೆ ಯಾವ ಗಾಡಿ ಓಡಾಡಿತ್ತು ಅಂತ ಅದರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಆದರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು, ನನಗಿಂತ ಮುಂಚೆನೇ ಅಜಿತ್ ಅಲ್ಲಿ ಹೋಗಿ ಇದ್ರ ಬಗ್ಗೆ ವಿಚಾರಣೆ ಮಾಡಿದಾನಂತೆ. ಎಷ್ಟೇ ಅಲ್ಲಿ ಡ್ಯೂಟಿಲಿರೋ ಪೊಲೀಸ್ ಆಫೀಸರ್ ಅಲ್ವಾ, ಡೀಟೇಲ್ಸ್ ಎಲ್ಲ ಅವನಿಗೆ ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡ್ದೇನೋ, ನಿನಗಿಂತನೂ ನನ್ನ ಮಗಂಗೆ ಅತ್ತೆ ಮಗಳ ಕಂಡ್ರೆ ಎಷ್ಟು ಕಾಳಜಿ ಇದೆ ಅಂತ. ಇರ್ಬೋದು ಅಕ್ಕ, ನನಗೂ ಅಜಿತ್ ಬಗ್ಗೆ ಪ್ರೀತಿ, ಅಭಿಮಾನ, ವಿಶ್ವಾಸ ಎಲ್ಲ ಇದೆ. ಆದರೆ ಅವನಿಂದಾಗಿರೋ ಕೆಲವು ತಪ್ಪುಗಳನ್ನ ಅದು ಯಾಕೋ ಗೊತ್ತಿಲ್ಲ, ನನ್ನಿಂದ ಮರೆಯೋದಕ್ಕಾಗ್ತಿಲ್ಲ. ಎಷ್ಟು ದಿನ ಆಗಲ್ವೋ ನೀನು ಅವನ್ನ ಕ್ಷಮಿಸ್ಬೇಕು ಅಂತ ಅಂಜುನ ಅವನಿಗೆ ಕೊಟ್ಟು 2ನೇ ಮದುವೆ ಮಾಡೋದಕ್ಕಾಗತ್ತಾ?